ನೋಡಿ, ಪಾಕಿಸ್ತಾನದ ವಿರುದ್ಧ ಭಾರತೀಯರಿಗೆ ಎಷ್ಟರ ಮಟ್ಟಿಗೆ ಆಕ್ರೋಶ ಇದೆ ಅಂದ್ರೆ ಆಪರೇಷನ್ ಸಿಂಧೂರ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಹಳಷ್ಟು ಜನ ಅಂದ್ರೆ ರಕ್ತ ಕುದಿಯುತ್ತಲ್ಲ ಹೇಳ್ತಾರೆ. ಏನಂತಾರೆ? ಪಾಕಿಸ್ತಾನ ಭೂಪಟದಲ್ಲೇ ಇಲ್ಲದ ಹಾಗೆ ಯಾಕೆ ಮಾಡಬಾರ್ದು, ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕಲ್ಲ ಅವ್ರನ್ನ, ಯಾಕೆ ಮಾಡ್ತಾ ಇಲ್ಲ? ಉರಿ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಅದಾದ ನಂತರ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯ್ತು, ಈಗ ಒನ್ಸ್ ಅಗೈನ್ ಮತ್ತೊಂದು ಏರ್ ಸ್ಟ್ರೈಕ್. ಈ ರೀತಿ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಫೈನ್, ಆದರೆ ಯಾಕೆ ಪಾಕಿಸ್ತಾನದ ವಿರುದ್ಧ ಒನ್ ಟೈಮ್ ಸೆಟಲ್ಮೆಂಟ್, ಕಂಪ್ಲೀಟ್ ಸರ್ಜರಿ ಯಾಕೆ ಇಳಿತಾ ಇಲ್ಲ? ಈ ಚರ್ಚೆ ನಡೀತಾ ಇದೆಯಲ್ಲ. ನೋಡಿ, ಈ ಡಿಫೆನ್ಸ್ ಸ್ಟ್ರಾಟಜಿಗಳಿರುತ್ತಲ್ಲ, ಇದನ್ನ ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಅಂದಾಜು ಮಾಡ್ಲಿಕ್ಕೂ ಆಗೋದಿಲ್ಲ. ಅಂತಹ ಹೆಜ್ಜೆಗಳನ್ನ ಇಡ್ತಾ ಬರ್ತಾರೆ. ನೀವು ಗಮನಿಸಿ ನೋಡಿ, ಉರಿಗಿಂತ ಬಾಲಾಕೋಟ್ನ ದಾಳಿ ಬಹಳ ತೀವ್ರವಾಗಿತ್ತು, ಅಗಾಧವಾಗಿತ್ತು. ಅದಕ್ಕಿಂತಲೂ ದೊಡ್ಡದು ಈಗ ಆಪರೇಷನ್ ಸಿಂಧೂರ್. ಹೀಗಿರುವಾಗ ಅವ್ರು ಇದನ್ನ ಆಲೋಚನೆ ಮಾಡಿಲ್ಲ ಅಂತ ಅಲ್ಲ, ಆದ್ರೂ ಮಾಡ್ತಾ ಇಲ್ಲ ಯಾಕೆ? ಎಸ್, ಅದೇ ಪ್ರಶ್ನೆಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಉಗ್ರರನ್ನ ಪಾಲಿಸುತ್ತಿರುವ, ಪೋಷಿಸುತ್ತಿರುವ, ಬೆಳೆಸುತ್ತಿರುವ, ಅವರನ್ನ ಆಕ್ರಮಣಕ್ಕೆ ಹಿಂದಿನಿಂದ ಬೆಂಬಲ ಕೊಟ್ಟು ಕಳಿಸುತ್ತಿರುವಂತಹ ಪಾಕಿಸ್ತಾನದ ವಿರುದ್ಧ ತೀವ್ರವಾದ ಆಕ್ರೋಶ ಇದೆ. ಅದು ನಿರ್ನಾಮ ಆಗಬೇಕು, ಇದು ಪ್ರತಿಯೊಬ್ಬರ ಬಯಕೆ. ಆದರೆ ಅದನ್ನ ಮಾಡ್ತಾ ಇಲ್ಲ ಯಾಕೆ? ನೋಡಿ, ಬಹಳಷ್ಟು ಜನ ಹೇಳ್ತಾರೆ, ಇಸ್ರೇಲ್ ಗಾಜಾದಲ್ಲಿ ಏನ್ ಮಾಡ್ತಲ್ಲ, ಅದನ್ನ ಯಾಕೆ ಭಾರತ ಪಾಕಿಸ್ತಾನ ಮೇಲೆ ಮಾಡಲ್ಲ ಪ್ರಶ್ನೆ ಕೇಳ್ತಾರೆ. ಅದೇ ರೀತಿಯಲ್ಲಿ ರಷ್ಯಾ ಉಕ್ರೇನ್ ಮೇಲೆ ಯಾವ ರೀತಿ ದಾಳಿ ಮಾಡ್ತಲ್ಲ, ಆ ರೀತಿಯ ದಾಳಿಯನ್ನ ಯಾಕೆ ಮಾಡೋದಿಲ್ಲ? ಹಾಗೆ ಅಮೆರಿಕ ಇರಾನ್ ಮೇಲೆ, ಅಫ್ಘಾನಿಸ್ತಾನ್ ಮೇಲೆ ಯಾವ ರೀತಿಯ ದಾಳಿಯನ್ನ ಮಾಡ್ತಲ್ಲ, ಆ ರೀತಿಯ ದಾಳಿಯನ್ನ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್, ಕಂಪ್ಲೀಟ್ ಸರ್ಜರಿಗೆ ಯಾಕೆ ಇಳಿತಾ ಇಲ್ಲ? ಸಹಜವಾಗಿದೆ ಪ್ರಶ್ನೆ, ಅಷ್ಟೇ ಆಕ್ರೋಶ ಕೂಡ ಇದೆ. ಆದರೆ ನೋಡಿ, ನಾ ಹೇಳಿದೆ ನಿಮಗೆ, ಕಾರ್ಯತಂತ್ರಗಳು, ರಕ್ಷಣಾ ಪಡೆಯ ಕಾರ್ಯತಂತ್ರಗಳಿರುತ್ತಲ್ಲ, ಅದರಲ್ಲೂ ಕೂಡ ಭದ್ರತೆಯ ವಿಚಾರಕ್ಕೆ ಬಂದಾಗ, ಯುದ್ಧ ಅಂತ ಬಂದಾಗ ನೀವು ಕನಸು ಮನಸ್ಸಿನಲ್ಲೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಇರುತ್ತೆ ಹೆಜ್ಜೆಗಳು. ನೋಡಿ, ಭಾರತ ದಾಳಿ ಮಾಡಿದೆ ಪಾಕಿಸ್ತಾನ ಮೇಲೆ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ, ಏರ್ ಸ್ಟ್ರೈಕ್ ಮಾಡಿದೆ. ನಿನ್ನೆ ಆಪರೇಷನ್ ಸಿಂಧೂರ್ ಎಂತಹ ಮರ್ಮಾಘಾತವನ್ನು ಮಾಡಿದೆ ಪಾಕಿಸ್ತಾನಕ್ಕೆ. ಆದರೆ ಗಮನಿಸಿ ನೋಡಿ, ಸೂಕ್ಷ್ಮವಾಗಿ ನೋಡಿ, ಪಾಕಿಸ್ತಾನದ ಒಬ್ಬ ನಾಗರಿಕನ ಮೇಲೆ ಅಟ್ಯಾಕ್ ಮಾಡಿಲ್ಲ, ಸಾಮಾನ್ಯರ ಮೇಲೆ, ಜನಸಾಮಾನ್ಯರ ಮೇಲೆ, ಪ್ರಜೆಗಳ ಮೇಲೆ ದಾಳಿ ಮಾಡಿಲ್ಲ ಭಾರತ. ಎಲ್ಲಿ ಉಗ್ರರ ನೆಲೆ ಇದೆ ಹುಡುಕಿ ಉಗ್ರರನ್ನೇ ಹೊಡೆದಿದೆ, ಉಗ್ರರ ಕುಟುಂಬದವ್ರನ್ನ ಹೊಡೆದಿದೆ, ಉಗ್ರರ ಮನೆಯನ್ನ ಧ್ವಂಸ ಮಾಡಿದೆ, ಉಗ್ರರ ನೆಲೆಯನ್ನ ಧ್ವಂಸ ಮಾಡಿದೆ. ಆದರೆ ಅಮಾಯಕ ಜನರ ಮೇಲೆ ದಾಳಿ ಮಾಡಿಲ್ಲ ಭಾರತ. ಯಾಕೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಲ್ತಾ ಇವೆ ಅಂದ್ರೆ ಇದೇ ಕಾರಣಕ್ಕಾಗಿ. ಆದ್ರೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ? ನಾವು ಪ್ರತೀಕಾರ ತೆಗೆದುಕೊಳ್ತೀವಿ ಅಂದ್ರಲ್ಲ, ಅಲ್ಲಿ ಅವರಲ್ಲೂ ಕೂಡ ನಾ ಹೇಳ್ತೀನಿ ನಿಮಗೆ, ಪ್ರಧಾನಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ರಕ್ಷಣಾ ಸಚಿವ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನಾವು ಪ್ರತೀಕಾರ, ಪ್ರತಿದಾಳಿ ಭಾರತದ ಮೇಲೆ ಮಾಡೇ ಮಾಡ್ತೀವಿ ಅಂತ ಹೇಳಿ. ಈ ಕಡೆ ಅಲ್ಲಿನ ರಕ್ಷಣಾ ಸಚಿವ ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ, ನಾವು ಭಾರತದ ವಿರುದ್ಧ ಯಾವುದೇ ದಾಳಿಯನ್ನ ಮಾಡೋದಿಲ್ಲ, ನಾವು ದಾಳಿ ಮಾಡೋದ್ರಿಂದ ಹಿಂದೆ ಸರಿತೇವೆ, ಆದರೆ ಭಾರತ ತನ್ನ ಮಿಲಿಟರಿ ಆಪರೇಷನ್ಗಳನ್ನ ನಿಲ್ಲಿಸಬೇಕು ಅಂತೇಳಿ. ಅಂದ್ರೆ ಭಾರತ ನಮ್ಮ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಅಲ್ಲಿ ನೋಡಿ, ನಾ ಹೇಳ್ತೇನೆ ನಿಮಗೆ, ಅದು ಒಂದು ಕಾಮಿಡಿ. ಏನಂದ್ರೆ, ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಪಾಕಿಸ್ತಾನದ ಪ್ರಧಾನಿ ಹೇಳ್ತಾನೆ, ನಾವು ಪಾಕಿಸ್ತಾನದ ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದೇವೆ ಭಾರತದ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಎಂತ ಕಾಮಿಡಿ ಇದು, ನಗು ಬರುತ್ತೆ ಕೇಳಿದ್ರೆ. ನೋಡಿ, ಪಾಕಿಸ್ತಾನದಲ್ಲಿ ನಡೀತಾ ಇರೋದು ಮಿಲಿಟರಿ ಆಡಳಿತ, ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಅಲ್ಲಿ ನಡೀತಾ ಇರೋದು ಮಿಲಿಟರಿ ಆಡಳಿತ. ಮುಖ ಮಾತ್ರ, ಎದುರುಗಡೆ ತೋರಿಕೆ ಪ್ರಜಾಪ್ರಭುತ್ವ, ಒಳಗೆ ಹಿನ್ನೆಲೆಯಲ್ಲಿ ಪೂರ್ತಿ ನಡೀತಾ ಇರೋದೇ ಮಿಲಿಟರಿ ಆಡಳಿತ. ಹೀಗಿರುವಾಗ ಇವರೇನು ಮಿಲಿಟರಿ ಪರ್ಮಿಷನ್ ಕೊಡೋದು? ಮಿಲಿಟರಿ ಅವರು ಅವ್ರೇನ್ ಬರ್ಕೊಡ್ತಾರೋ ಅದನ್ನ ಬಂದು ಪ್ರಧಾನಮಂತ್ರಿ ಅಲ್ಲಿ ನಿಂತ್ಕೊಂಡು ಓದೋದು ಪಾರ್ಲಿಮೆಂಟ್ ಅಲ್ಲಿ. ಆ ಮನುಷ್ಯನಿಗೆ ಏನಿದೆ ಕೈಯಲ್ಲಿ? ಎಂಥದೂ ಇಲ್ಲ, ಸುಮ್ಮನೆ ಬೆದರು ಬೊಂಬೆ. ಹೀಗಿರುವಾಗ ಆತ ಪಾಕಿಸ್ತಾನದ ಸೈನ್ಯಕ್ಕೆ ನಾವು ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ದೇವೆ ಭಾರತದ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳಿಕ್ಕೆ ಅಂತೆಲ್ಲ ಡೈಲಾಗ್ ಹೊಡಿತಾನೆ ಅಲ್ಲಿ ನಿಂತ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ. ಎಂಥ ದುರಂತ ನೋಡಿ. ಅಲ್ಲಿ ರಕ್ಷಣಾ ಸಚಿವರ ಹೇಳಿಕೆಯನ್ನು ನಾನು ನಿಮಗೆ ಹೇಳೋದು, ನಾನು ಕೋಟ್ ಮಾಡಿ ಹೇಳ್ತೀನಿ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಮ್ ಆತ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ವಿ ವಿಲ್ ರಿಫ್ರೈನ್ ಫ್ರಮ್ ಮಿಲಿಟರಿ ಆಪರೇಷನ್ ಇಫ್ ಇಂಡಿಯಾ ಸ್ಟಾಪ್ಸ್ ಇಟ್ಸ್ ಮಿಲಿಟರಿ ಆಪರೇಷನ್ಸ್.
ಅಂತ ಹೇಳಿ ಆತ ಹೇಳ್ದ. ಅಂದರೆ ನಾವು ಯಾವುದೇ ದಾಳಿಯನ್ನು ಮಾಡೋದಿಲ್ಲ, ಹಿಂದೆ ಸೇರ್ತೇವೆ, ಆದರೆ ಪಾಕಿಸ್ತಾನ ತನ್ನ ಮಿಲಿಟರಿ ಆಪರೇಷನ್ನ ಸ್ಟಾಪ್ ಮಾಡಬೇಕು, ದಾಳಿಯನ್ನು ನಿಲ್ಲಿಸಬೇಕು ಅಂತೇಳಿ ಎಷ್ಟರ ಮಟ್ಟಿಗೆ ಭಯದಿಂದ ನಡುತ್ತಾ ಇದ್ದಾರೆ ನೋಡಿ ಅವರು. ಮತ್ತೆ ಪಾಕಿಸ್ತಾನದ ಸೈನ್ಯ, ಪಾಕ್ ಆರ್ಮಿ ತನ್ನ ನ್ಯಾಷನಲ್ ಸೆಕ್ಯೂರಿಟಿ ಸ್ಟೇಟ್ಮೆಂಟ್ ಅಲ್ಲಿ ಏನು ಹೇಳಿದೆ ಗೊತ್ತಾ? ದಿ ಆರ್ಮ್ಡ್ ಫೋರ್ಸಸ್ ಆಫ್ ಪಾಕಿಸ್ತಾನ್ ಹ್ಯಾವ್ ಡ್ಯೂಲಿ ಬೀನ್ ಆಥರೈಸ್ಡ್ ಟು ಅಂಡರ್ಟೇಕ್ ಕರಸ್ಪಾಂಡಿಂಗ್ ಆಕ್ಷನ್ ಇನ್ ದಿಸ್ ರಿಗಾರ್ಡ್ ಅಂತ ಹೇಳುತ್ತೆ. ಅಂದ್ರೆ ಪಾಕಿಸ್ತಾನದ ಸರ್ಕಾರ ಈಗಾಗಲೇ ಪಾಕಿಸ್ತಾನ ಸೈನ್ಯಕ್ಕೆ ಅಧಿಕಾರ ಕೊಟ್ಟುಬಿಟ್ಟಿದೆ, ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಅಂತ. ಅವ್ರು ಏನ್ ಮಾಡ್ತಾ ಇದ್ದಾರೆ ನೋಡಿಲ್ವಾ? ರಣಹೇಡಿಗಳು ಮಾಡುವ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ LOC ಅಲ್ಲಿ ಪೂಂಚ್ ಜಿಲ್ಲೆಯ ಗಡಿಭಾಗದಲ್ಲಿ ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಮಕ್ಕಳ ಮೇಲೆ ಶೆಲ್ಲೆಸಿಸ್ತಾ ಇದ್ದಾರೆ, ಹೆಂಗಸರ ಮೇಲೆ ಶೆಲ್ಲೆಸಿಸ್ತಾ ಇದ್ದಾರೆ. ಇದೇ ರೀತಿ 15 ಜನರನ್ನು ಕೊಂದಿದ್ದಾರೆ, ಭಾರತೀಯರನ್ನ, ಜನಸಾಮಾನ್ಯರನ್ನ, ಇಲ್ಲಿನ ನಾಗರಿಕರನ್ನ. ನಾವು ಅಂತಹ ದೊಡ್ಡ ದಾಳಿ ಮಾಡಿದ್ರು ಒಬ್ಬ ನಾಗರಿಕರನ್ನ ಟಾರ್ಗೆಟ್ ಮಾಡಲಿಲ್ಲ, ಆದ್ರೆ ಅವ್ರ ಟಾರ್ಗೆಟ್ಟೇ ಜನಸಾಮಾನ್ಯರು, ಶ್ರೀಸಾಮಾನ್ಯರು, ನಾಗರಿಕರು, ಅಮಾಯಕರು, ಮಹಿಳೆಯರು, ಮಕ್ಕಳು. 3 ವರ್ಷದ ಮಗು ಮೇಲೆ ಶೆಲ್ ದಾಳಿ ಮಾಡಿದ್ದಾರೆ, 4 ಜನ ಮಕ್ಕಳನ್ನು ಕೊಂದಿದ್ದಾರೆ, ಒಬ್ಬಳು ಮಹಿಳೆಯನ್ನು ಕೊಂದಿದ್ದಾರೆ. ಈ ರೀತಿಯ ರಣಹೇಡಿ ಕೃತ್ಯವನ್ನು ಮಾಡ್ತಾ ಇದೆ ಪಾಕಿಸ್ತಾನ. ನೋಡಿ, ಯಾವ ಕಾರಣಕ್ಕಾಗಿ ಭಾರತ ಫುಲ್ ಫ್ಲೆಜ್ಡ್ ಆಗಿ ಅಟ್ಯಾಕ್ ಮಾಡ್ತಾ ಇಲ್ಲ ಅಂದ್ರೆ, ಇಲ್ಲಿಯವರೆಗೂ ನಾವು ಪಾಕಿಸ್ತಾನದ ನಾಗರಿಕರನ್ನ ಕೊಂದಿಲ್ಲ. ಒಂದು ವೇಳೆ ಫುಲ್ ಫ್ಲೆಜ್ಡ್ ಆಗಿ ಕಂಪ್ಲೀಟ್ ಸರ್ಜರಿ ಅಂತ ಹೋದ್ರೆ ಅಲ್ಲಿನ ನಾಗರಿಕರ ಮೇಲೂ ದಾಳಿ ಮಾಡಬೇಕು, ಸಂಪೂರ್ಣ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು. ಅದು ಯುದ್ಧ ಅಂತಾನೆ ಆಗುತ್ತೆ. ಆ ಕಡೆ ಚೈನಾ ಸೇರ್ಕೋಬಹುದು, ಈ ಕಡೆ ರಷ್ಯಾ, ಅಮೆರಿಕ, ಜಪಾನ್, ಇನ್ನು ಹಲವು ರಾಷ್ಟ್ರಗಳು. ನೋಡಿ, ನಿನ್ನೆ ಆಪರೇಷನ್ ಸಿಂಧೂರ್ನ ನಂತರ ಸ್ವತಃ ಅಜಿತ್ ದೋವಲ್ 10 ರಾಷ್ಟ್ರಗಳಿಗೆ ಸ್ವತಃ ಮಾತನಾಡಿ ಕಂಪ್ಲೀಟ್ ಡೀಟೇಲ್ಸ್ ಹಂಚಿಕೊಂಡಿದ್ದಾರೆ. ಆ 10 ರಾಷ್ಟ್ರಗಳ ಪೈಕಿ ಬಹಳ ಮುಖ್ಯ ಚೀನಾಗ್ ಮಾತಾಡಿದ್ದಾರೆ. ಚೈನಾಗೆ ಫೋನ್ ಮಾಡಿ, ನೋಡಿ ಈ ರೀತಿ ಆಪರೇಷನ್ ಸಿಂಧೂರ್ ನಾವು ಮಾಡಿದ್ದೇವೆ, ಯಾವ ಉಗ್ರರು ಭಾರತಕ್ಕೆ ನುಗ್ಗಿ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನ ಮಾಡಿದ್ರೋ ಅವರ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ್ದೇವೆ, ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಅಮೆರಿಕಾಗೆ ಮಾತಾಡಿದ್ದಾರೆ, ರಷ್ಯಾಗೆ ಮಾತಾಡಿದ್ದಾರೆ, ಚೈನಾಗೆ ಮಾತಾಡಿದ್ದಾರೆ, ಜಪಾನಿಗೆ ಮಾತಾಡಿದ್ದಾರೆ, ಹಲವು ರಾಷ್ಟ್ರಗಳಿಗೆ, ಸೌದಿ ಅರೇಬಿಯಾಗೆ ಮಾತಾಡಿದ್ದಾರೆ, UAEಗೆ ಮಾತಾಡಿದ್ದಾರೆ, 10 ರಾಷ್ಟ್ರಗಳಿಗೆ ಮಾತನಾಡಿದ್ದಾರೆ. ಹೀಗೆ ಮಾತನಾಡುವ ಮೂಲಕ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ನಾ ಹೇಳಿದೆ ಚೀನಾಗೆ ಬಹಳ ಮುಖ್ಯ ಅಂತ, ಯಾಕಂದ್ರೆ ಯಾರ ಮೂಲಕ ಮಾಹಿತಿ ಕೊಡಬೇಕು ಪಾಕಿಸ್ತಾನಕ್ಕೆ, ಅವ್ರ ಮೂಲಕವೇ ಮಾಹಿತಿ ಹೋಗ್ಲಿ ಅಂತ ಹೇಳಿ ಅವರ ದೋಸ್ತ್ಗೆ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್. ಇರ್ಲಿ, ನಾನು ಬಹಳ ಮುಖ್ಯವಾದ ವಿಚಾರಕ್ಕೆ ಬರ್ತೇನೆ. ಯಾಕೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಯಾಕೆ ಸರ್ಜರಿಗೆ ಇಳಿತಾ ಇಲ್ಲ? ನೋಡಿ, ಯುದ್ಧ ಅಂತ ಹೇಳಿದ್ದೆ ಆದ್ರೆ ಅದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು, ಮಹಾಯುದ್ಧಕ್ಕೂ ಹೋಗ್ಬೋದು. ಮತ್ತು ಅಣ್ವಸ್ತ್ರ ಈಗ ಅವರ ಬಳಿಯೂ ಇದೆ, ನಮ್ಮ ಬಳಿಯೂ ಇದೆ. ಆದ್ರೆ ಅಷ್ಟು ಸುಲಭ ಅಲ್ಲ ಅಣ್ವಸ್ತ್ರ ದಾಳಿ ಮಾಡೋದು. ಆದರೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು, ಕ್ಯಾಶುಯಾಲಿಟೀಸ್ ಅಲ್ಲೂ ಆಗುತ್ತೆ, ಇಲ್ಲೂ ಆಗುತ್ತೆ. ನೋಡಿ, ಪಾಕಿಸ್ತಾನದ ಬಳಿ ಯುದ್ಧದ ಸಾಮರ್ಥ್ಯ ಇರದೆ 4 ದಿನ, ನಮ್ದು ಹಂಗಲ್ಲ. ನಾವು ಬಿಡಿ ಮನ್ಸು ಮಾಡಿದ್ರೆ ಒಂದೇ ದಿನ ಸಾಕು ಪಾಕಿಸ್ತಾನವನ್ನು ಮುಗಿಸ್ಲಿಕ್ಕೆ, 1 ದಿನ ಸಾಕು. ಪಾಕಿಸ್ತಾನದ ನೋಡಿ, ಮೂಡೀಸ್ ರಿಪೋರ್ಟ್ ಬಂದಿದೆ, ಅದು ಸ್ಪಷ್ಟವಾಗಿ ಹೇಳಿದೆ ಪಾಕಿಸ್ತಾನ ಯುದ್ಧ ಮಾಡುವಂತಹ ಯಾವ ಕನಿಷ್ಠ ಪರಿಸ್ಥಿತಿಯಲ್ಲೂ ಇಲ್ಲ ಅಂತ ಹೇಳಿ. ಆಗ್ಲೇ ಬರ್ಗೆಟ್ಟು ಹೋಗಿದೆ, ಬರ್ಬಾದಾಗೋಗಿದೆ. ಹೀಗಿರುವಂತ ಪಾಕಿಸ್ತಾನ ಏನ್ ಯುದ್ಧ ಮಾಡುತ್ತೆ? ಅಂಥವ್ರ ಮೇಲೆ ನಾವು ಕಂಪ್ಲೀಟ್ ಸರ್ಜರಿ ಅಂತಲಿ ಈ ಹಂತದಲ್ಲಿ ಹೋದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದಾರೆ. ನಾ ಹೇಳದ್ನಲ್ಲ, ಊರಿಗಿಂತ ಬಾಲಾಕೋಟ್ ದಾಳಿ ಅಗಾಧವಾಗಿತ್ತು, ತೀವ್ರವಾಗಿತ್ತು, ಹೆಚ್ಚು ಹಾನಿಯನ್ನ ಮಾಡ್ತು. ಅದಕ್ಕಿಂತಲೂ ಬಾಲಾಕೋಟ್ ದಾಳಿಗಿಂತಲೂ ಕೂಡ ನೆನ್ನೆಯ ದಾಳಿ ಸಿಂಧೂರ್, ಆಪರೇಷನ್ ಸಿಂಧೂರ್ ತೀವ್ರವಾಗಿಯೂ, ಅಗಾಧವಾಗಿಯೂ, ಬೃಹತ್ತಾಗಿಯೂ, ಹೆಚ್ಚು ಹಾನಿ ಮಾಡುವಲ್ಲಿಯೂ ಸಕ್ಸೀಡ್ ಆಗಿದ್ದೇವೆ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ POK ವ್ಯಾಪ್ತಿಯಲ್ಲಿ ದಾಳಿ ಮಾಡ್ತಾ ಇದ್ವಿ, ಈ ಬಾರಿ ಪಾಕಿಸ್ತಾನಕ್ಕೆ ನುಗ್ಗೊಡ್ದಿದ್ದೀವಿ. ಸೊ ಸಮಯ ತೆಗೆದುಕೊಂಡು ಹಂತ ಹಂತವಾಗಿ ಹೋಗುವ ಆಲೋಚನೆಯಲ್ಲಿ ಭಾರತ ಇದೆ. ಅದಕ್ಕೋಸ್ಕರ ಪೂರ್ಣ ಪ್ರಮಾಣದ ದಾಳಿಗೆ ಇಳಿತಾ ಇಲ್ಲ ಅಷ್ಟೇ, ಬೇರೆ ಏನಲ್ಲ ಕಾರಣ. ಇದು ಮುಖ್ಯವಾದ ಕಾರಣ. ಮತ್ತೆ ಹಾನಿ ಒಂದಷ್ಟಾದ್ರೂ ನಮಗಾಗುತ್ತೆ. ನೋಡಿ, ಅವ್ರು ಏನ್ ಮಾಡೋದು, ರಣಹೇಡಿ ಕೃತ್ಯ ಮಾಡೋದು, ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ. 4 ಜನ ಮಕ್ಕಳನ್ನ ಬಲಿ ತಗೊಂಡಿದ್ದಾರೆ, 15 ಜನ ಶ್ರೀಸಾಮಾನ್ಯರು, ಜನಸಾಮಾನ್ಯರು ಸತ್ತೋಗಿರೋದು, ಸುಮಾರು 60 ಜನ ಗಾಯಾಳುಗಳಾಗಿದ್ದಾರೆ. ಇನ್ನು ಉಳಿದವ್ರನ್ನೆಲ್ಲ ಅಂಡರ್ಗ್ರೌಂಡ್ ಅಲ್ಲಿ, ಬಂಕರ್ ಅಲ್ಲಿ ಈಗ ಸೇವ್ ಮಾಡಿದ್ದಾರೆ ನಮ್ಮ ಸೈನಿಕರು. ಸೊ ಈ ರೀತಿ ಜನಸಾಮಾನ್ಯರಿಗೆ ಪೆಟ್ಟಾಗಬಾರ್ದು, ದೇಶದ ಆರ್ಥಿಕತೆಯ ಮೇಲೆ ಪೆಟ್ಟಾಗಬಾರ್ದು. ನಾವು ಕೂಡ ಎಷ್ಟು ಬೆಲೆ ತೆರಬೇಕು ಅಷ್ಟು ಬೆಲೆ ತೆರಬೇಕಾಗುತ್ತಲ್ಲ ಯುದ್ಧ ಅಂತ ಮಾಡಿದ್ರೆ. ಅದನ್ನ ಆಲೋಚನೆ ಮಾಡಿಕೊಂಡು ಈ ರೀತಿಯ ದಾಳಿಗಳ ಮೂಲಕ, ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್,
ಈ ರೀತಿ ಪಾಕಿಸ್ತಾನವನ್ನ ಸದೆ ಬಡಿಯುವಂತಹ ಕೆಲಸ ಮಾಡ್ತಾ ಇದೆ ಭಾರತ. ಪಾಕಿಸ್ತಾನ ತತ್ತರಿಸಿ ಹೋಗಿದೆ, ಪತ್ರಗುಟ್ಟೋಗಿದೆ. ಒಂದೇ ದಾಳಿಗೆ ಅಲ್ಲಾಡ್ ಹೋಗ್ಬಿಟ್ಟಿದ್ದಾರೆ ಅವರು. ಯುದ್ಧ ಮಾಡಿದ್ರೆ ಮುಗೀತವ್ರ ಕತೆ. ಸೊ ಅವ್ರು ಸಂಪೂರ್ಣ ವಿನಾಶ ಮಾಡ್ಬೋದು, ಆದ್ರೆ ನಮಗೂ ಒಂದು ಸ್ವಲ್ಪ ಪೆಟ್ಟಾಗುತ್ತಲ್ಲ, ಅದಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯ ಕ್ರಮವನ್ನ ಭಾರತ ಕೈಗೊಳ್ತಾ ಇದೆ. ಸರಿ ಅಲ್ವಾ ಇದು ಭಾರತದ ಹೆಜ್ಜೆ? ಸರಿ ಅಲ್ವಾ? ನೋಡಿ, ಯಾಕಂದ್ರೆ ನೋಡಿ, ಈಗ ನಾನು ನಿಮಗೆ ಅಂಕಿಅಂಶಗಳ ಸಹಿತ ಹೇಳಬಲ್ಲೆ ಯಾವ ರೀತಿ ಪಾಕಿಸ್ತಾನದವರು ಈ ಏರ್ ಸ್ಟ್ರೈಕ್ನ ನಂತರ, ಆಪರೇಷನ್ ಸಿಂಧೂರ್ನ ನಂತರ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನೋಡಿ, ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದಾರೆ, ಸೀಸ್ ಫೈರ್ ವಯೋಲೇಷನ್. ಇದು ಇವತ್ತು ನಿನ್ನೆ ಅಲ್ಲ. ಅವರು ನೋಡಿ, ಫೆಬ್ರವರಿ 2021 ಕದನ ವಿರಾಮ ಒಪ್ಪಂದ ಆಗಿದ್ದು, ಅದಾದ ನಂತರ ಇಲ್ಲಿಯವರೆಗೂ ಸುಮಾರು 20 ಬಾರಿ ಸೀಸ್ ಫೈರ್ ವಯೋಲೇಷನ್ ಪಾಕಿಸ್ತಾನದ ಕಡೆಯಿಂದ ಆಗಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಇಲ್ಲಿ ದಾಳಿ ಮಾಡಿದ್ದಾರೆ, ಶೆಲ್ ದಾಳಿ ಮಾಡಿದ್ದಾರೆ, ಬಾಂಬ್ ದಾಳಿ ಮಾಡಿದ್ದಾರೆ, ಭಾರತೀಯ ನಾಗರಿಕರನ್ನ, ಮಹಿಳೆಯರನ್ನ, ಮಕ್ಕಳನ್ನೆಲ್ಲ ಕೊಂದಿದ್ದಾರೆ. ಈ ರೀತಿಯ ಹಾನಿ ಆಗಬಾರ್ದು ಅನ್ನೋ ಉದ್ದೇಶ. ಸರಿ ಅಲ್ವಾ? ಅಥವಾ ಏಕಾಏಕಿ ಬ್ಲೈಂಡ್ ಆಗಿ ಯಾರು ಏನಾದರೂ ಸಾಯಲಿ ಅಂತ ಹೇಳಿ ಯುದ್ಧಕ್ಕೆ ಹೋಗ್ಬೇಕಾ? ಅದು ಕೂಡ ಮಾಡಬೇಕು, ಆದರೆ ಸಮಯಕ್ಕಾಗಿ ಕಾದು ಮಾಡಬೇಕು ಅನ್ನುವ ಭಾರತದ ನಡೆ ಬುದ್ಧಿವಂತಿಕೆ ನಡೆ ಅಲ್ವಾ? ಅಥವಾ ಮೆಚ್ಯೂರ್ಡ್ ಆಗಿ ಮೂವ್ ಆಗೋದಿದು ಅಂತ ಹೇಳಿ, ಬ್ಲೈಂಡ್ ಆಗಲ್ಲ. ಎಮೋಷನಲಿ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಯಾವತ್ತು ಪಹಲ್ಗಾಮ್ನಲ್ಲಿ ಭಾರತೀಯರ ಮೇಲೆ ದಾಳಿ ಮಾಡಿದ್ರಲ್ಲ ಉಗ್ರರು, ಅವತ್ತು ನಾನೇ ಹೇಳಿದ್ದೆ ಮಾಡಿಬಿಡ್ಲಿ ಯುದ್ಧ ಅಂತ ಹೇಳಿ. ಹಾಗನ್ಸುತ್ತೆ, ರಕ್ತ ಕುದಿಯುತ್ತದು. ನಾ ಹೇಳಿದ್ದೆ, ಕುದಿದೇ ಇದ್ರೆ ಅದು ರಕ್ತವೇ ಅಲ್ಲ ಅಂತ ಹೇಳಿ. ಹಾಗನ್ಸುತ್ತೆ. ಆದರೆ ಭಾರತೀಯ ಸೈನ್ಯ, ಭದ್ರತಾ ಪಡೆಗಳು, ರಕ್ಷಣಾ ಪಡೆಗಳು ಬಹಳ ಆಲೋಚನೆ ಮಾಡಿ ಹೆಜ್ಜೆಯನ್ನು ಇಡ್ತೇವೆ. ಇವತ್ತಲ್ಲ ನಾಳೆ ಅದಕ್ಕೂ ಮುಹೂರ್ತ ಬಂದೇ ಬರುತ್ತೆ. ಬಹಳ ದೂರ ಏನಿಲ್ಲ ಅದು. ಆದರೆ ಹಂತ ಹಂತವಾಗಿ ಹೊಡಿತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಭಾರತದ ಈ ನಡೆ ಸರಿ ಅಂತೀರ, ತಪ್ಪು? ಭಾರತ ಏಕಾಏಕಿ ಬ್ಲೈಂಡ್ ಆಗಿ ಪಾಕಿಸ್ತಾನ ಮೇಲೆ ಈಗಲೇ ಯುದ್ಧಕ್ಕೆ ಹೋಗ್ಬೇಕಾ, ಇಲ್ಲ ಕಾದು ಹೊಡಿಬೇಕಾ? ಕಾದು ಹೊಡೆಯುವ ತಂತ್ರವನ್ನು ಮಾಡಬೇಕಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.